ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋದು ಸುಮಾಯಿ ಮುದ್ರಾ. ಸುಮಾಯಿ ಮುದ್ರಾ ಏನ್ ಮಾಡತ್ತಂದ್ರೆ ಇದು ಅದ್ಭುತವಾದ ಮುದ್ರಾ. 20-30 ನಿಮಿಷ ಮಾಡ್ಕೊಳ್ಳಿ ಪ್ರತಿ ದಿವಸ. ಇದು ಹೇಗೆ ಮಾಡಬೇಕಂತ ನೋಡ್ಕೊಳ್ಳಿ. ಇದು ಎರಡು ಕೈಯಲ್ಲಿ ಈ ಮಧ್ಯ ಬೆರಳು ಇದೆಯಲ್ಲ, ಮಧ್ಯ ಬೆರಳು ನಮ್ಮ ಈ ಹಸ್ತದ ಮಧ್ಯದಲ್ಲಿ ಟಚ್ ಮಾಡ್ಕೊಳ್ಳಿ. ಹಸ್ತದ ಮಧ್ಯದಲ್ಲಿ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಟಚ್ ಮಾಡಿದ ಮೇಲೆ ಈಗ ಏನ್ ಮಾಡ್ತೀವಿ ಅಂದ್ರೆ ಈ ಉಂಗುರ ಬೆರಳು ಮತ್ತೆ ತೋರು ಬೆರಳು ತಗೊಂಡ್ ಬಂದು ಈ ಹೆಬ್ಬೆರಳುಗೆ ಈ ತರ ಟಚ್ ಮಾಡ್ಕೊಳ್ಳಿ. ಎಲ್ಲಾ ಕೊನೆಗಳು ನೋಡಿ ಈ ತರ ಇಟ್ಕೊಂಡು ಮಧ್ಯ ಬೆರಳು ಹಸ್ತದ ಮಧ್ಯದಲ್ಲಿ ಟಚ್ ಮಾಡಿ ಮತ್ತೆ ಮಿಕ್ಕಿದು ಈ ತರ ಮಾಡ್ಕೊಳ್ಳಿ. ಈ ಕಿರು ಬೆರಳು ಇದೆಲ್ಲ ಸ್ಟ್ರೈಟ್ ಇರಬೇಕು. ಕಿರು ಬೆರಳು ಸ್ಟ್ರೈಟ್ ಇರಬೇಕು. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಅರ್ಥ ಆಗಿರ್ಬೋದು ನಿಮಗೆ. ಏನಾದ್ರು ಡೌಟ್ ಇದ್ರೆ ಕೇಳಿ. ಇದೊಂದು 20-30 ನಿಮಿಷ ಪ್ರಾಕ್ಟೀಸ್ ಮಾಡ್ಕೋಬಹುದು ಆರಾಮಾಗಿ. ಇಲ್ಲಿ ಏನಾಗತ್ತಂದ್ರೆ ಇದರಿಂದ ಮೈಂಡ್ ಪೂರ್ತಿ ರಿಲ್ಯಾಕ್ಸ್ ಆಗತ್ತೆ. ಈ ಮುದ್ರೆ ಮಾಡ್ತಾ ಹೋದ್ರೆ ಮೈಂಡ್ ಪೂರ್ತಿ ರಿಲೀಸ್ ಆಗ್ತದೆ, ರಿಲ್ಯಾಕ್ಸ್ ಆಗತ್ತೆ. ಯಾವುದೇ ಬಾಧಗಳಿದ್ರೆ ನಮ್ಮ ಒಳಗಡೆ ಈ ಮೆಂಟಲ್ ವರೀಸ್ ಅಂತ ಹೇಳ್ತೀವಲ್ಲ, ಮಾನಸಿಕ ಬಾಧಗಳು, ಅದನ್ನೆಲ್ಲ ತೊಲಗಿಸ್ತದೆ, ಅದ್ಭುತವಾಗಿ ತೊಲಗಿಸ್ತದೆ. ಅದೊಂದು ಇದು ತುಂಬಾ ಯಾರಾದ್ರೂ ಡಿಪ್ರೆಷನ್ ಆಗಿರ್ತಾರೆ ನೋಡಿ, ಡಿಪ್ರೆಷನ್ ಅವ್ರಿಗೆ ತುಂಬಾ ಡಿಪ್ರೆಷನ್ ಆಗ್ತಾ ಇರ್ತದೆ. ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಡಿಪ್ರೆಷನ್, ಆ ಡಿಪ್ರೆಷನ್ ಎಲ್ಲಾನು ಹೋಗ್ಲಾಡ್ಸ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಯಾರಿಗಾದ್ರೂ ಸಾವು ಭಯ ಇರ್ತದೆ ನೋಡಿ, ಸಾವು ಭಯ, ಆ ಮರಣ ಭಯ ಇದೆಲ್ಲ, ಆ ಮರಣ ಭಯನು ಯಾರಿಗಾದ್ರೂ ಮರಣ ಭಯ ಇರುವಂತವ್ರಿಗೆ ಅದನ್ನು ಹೋಗಲಾಡಿಸ್ತದೆ, ಪರ್ಫೆಕ್ಟ್ ಆಗಿ ಹೋಗಲಾಡಿಸ್ತದೆ. ಸೊ ಅದಕ್ಕೋಸ್ಕರ ಈ ಮುದ್ರವನ್ನು ಈ ಫಲಿತಗಳಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾರ್ಯಾರಿಗೆ ಈ ತೊಂದರೆಗಳಿದ್ರೆ ಅವ್ರಿಗೂ ಸಹ ಈ ಮುದ್ರನು ಹೇಳ್ಕೊಡಿ ಅಂತ ಹೇಳ್ತಾ ಇವತ್ತಿನ ಮನೆ ಮದ್ದು ನಾವು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.